ಮುಂಚೆ ನಂಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನಂಗೆ ಎಲ್ಲ ಗೊತ್ತಾಯಿತು. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ಸನ್ನು ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaka.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, AI ಆಗ್ತಿರೋ ಅಪಾಯಗಳ ಕುರಿತು ಜಗತ್ತು ಹೆದರಿಕೊಂಡಿರೋ ನಡುವೆನೆ ದಕ್ಷಿಣ ಕೊರಿಯಾದಲ್ಲಿ ಕಳವಳಕಾರಿ ಬೆಳವಣಿಗೆಯಾಗಿದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನ AI ಕೈಗೆ ಕೊಡಬಾರದು, ಅಣ್ವಸ್ತ್ರಗಳಲ್ಲಿ AI ಬಳಕೆ ಮಾಡಬಾರದು ಅಂತ ಜಾಗತಿಕ ಲೋಕ ಸಿಯೋಲ್ನಲ್ಲಿ ಸಭೆ ಸೇರಿತ್ತು. ಆದರೆ ಚೀನಾ ಮತ್ತೆ ವಕ್ರಬುದ್ಧಿ ತೋರಿಸಿದೆ. ಇಲ್ಲಿ ಅಣ್ವಸ್ತ್ರಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ನಿಷೇಧಿಸುವ ಒಪ್ಪಂದದಿಂದ ಹಿಂದೆ ಸರಿದಿದೆ. ಬ್ಲೂ ಪ್ರಿಂಟ್ ಫಾರ್ ಆಕ್ಷನ್ ಅನ್ನೋ ಈ ಅಗ್ರಿಮೆಂಟ್ಗೆ ಅಮೆರಿಕ, ಜಪಾನ್ ಸೇರಿ 60ಕ್ಕೂ ಅಧಿಕ ರಾಷ್ಟ್ರಗಳು ಸೈನ್ ಹಾಕಿವೆ. ಆದರೆ ಡ್ರ್ಯಾಗನ್ ಮಾತ್ರ ಸೈನ್ ಮಾಡಲ್ಲ ಅಂತ ಹಿಂದಕ್ಕೆ ಹೋಗಿದೆ. ರಷ್ಯಾ ಕೂಡ ಸಮ್ಮೇಳನಕ್ಕೆ ಬಂದಿಲ್ಲ. ಮತ್ತೊಂದು ಕಹಿ ವಿಚಾರ ಅಂದರೆ ಭಾರತ ಕೂಡ ಇಲ್ಲಿ ತನ್ನ ಸ್ಪಷ್ಟ ನಿಲುವನ್ನು ತೋರಿಸಿಲ್ಲ. ಅಗ್ರಿಮೆಂಟ್ಗೆ ಒಪ್ಪಿಗೆ ಕೊಟ್ಟ 60 ದೇಶಗಳ ಪಟ್ಟಿ ಪ್ರಕಟ ಆಗಿದ್ದು ಅದರಲ್ಲಿ ಭಾರತದ ಹೆಸರು ಕೂಡ ಇಲ್ಲ. ಹೀಗಾಗಿ ಜಾಗತಿಕ ಲೋಕದಲ್ಲಿ ಕಳವಳ ಸೃಷ್ಟಿಯಾಗಿದೆ. ಅಣ್ವಸ್ತ್ರನೇ ವಿನಾಶಕಾರಿ, ಅದರೊಟ್ಟಿಗೆ AI ಕೂಡ ಕಂಬೈನ್ ಮಾಡಿ ಅಣ್ವಸ್ತ್ರದ ಕಂಟ್ರೋಲ್ AI ಕೊಟ್ರೆ ಕತೆ ಏನು ಅಂತ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಭಾರತ ಜವಾಬ್ದಾರಿಯುತ ರಾಷ್ಟ್ರ, ಆದರೆ ಚೀನಾದ ಬುದ್ಧಿ ಏನು ಅಂತ ಇಡೀ ಜಗತ್ತು ನೋಡಿದೆ. ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡೋಕೆ ಬಯಸೋ ರಾಷ್ಟ್ರ ಅದು. ಹೀಗಾಗಿ ಆತಂಕ ಕಾರಣ ಆಗಿದೆ. ಪುಟ್ಟ ಜನರೇಟಿವ್ AI ನಿಂದಲೇ ಎಷ್ಟೊಂದು ಅವಾಂತರಗಳು, ಗೊಂದಲಗಳು, ಚಾಲೆಂಜಸ್ ಎದುರಾಗ್ತದೆ ಅಂತ ನಮಗೆ ಗೊತ್ತು. ಖುದ್ದು AI ಸೃಷ್ಟಿ ಮಾಡಿದವರೇ ಇಷ್ಟು ವೇಗವಾಗಿ AI ಕಂಡಲ್ಲಿ ಬಳಸೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಎಲಾನ್ ಮಸ್ಕ್ ಕೂಡ ನಾವು ತುಂಬ ಫಾಸ್ಟಾಗಿ ಹೋಗ್ತಿದ್ದೀವಿ ಅಂತ ಹೇಳಿದರು. ಓಪನ್ AI ಗೂಗಲ್ನಲ್ಲಿ ಮನುಷ್ಯನ ಇಂಟೆಲಿಜೆನ್ಸನ್ನೇ ಮೀರಿಸುವಂಥ AI ಸೃಷ್ಟಿ ಮಾಡ್ತಿದ್ದಾರೆ ಅಂತ ಅವರಲ್ಲೇ ದೊಡ್ಡ ದೊಡ್ಡ ಆಂತರಿಕ ಸಂಘರ್ಷಗಳೇ ಉಂಟಾಗಿದ್ವು. ಅಂಥದ್ರಲ್ಲಿ ವಿನಾಶಕಾರಿ ಪರಮಾಣು ಅಸ್ತ್ರಗಳನ್ನು AI ಕೊಡಬೇಕಾ ಬೇಡವಾ ಅಂತ ಚರ್ಚೆ ನಡೆದಾಗ ಚೀನಾ ಅದಕ್ಕೆ ಸೈನ್ ಮಾಡ್ತಾ ಇಲ್ಲ ಅಂದರೆ, ಇಲ್ಲ ನಾವು ಕೊಡಲ್ಲ ಅಂತ ಹೇಳಿ ಎಲ್ಲ ಒಂದಷ್ಟು ರಾಷ್ಟ್ರಗಳು ಸೇರಿಕೊಂಡು ಕ್ರಮ ಕೈಗೊಳ್ಳೋಕೆ ಮುಂದಾಗ್ತಿದ್ರೆ ಚೀನಾ ಅದಕ್ಕೆ ಸಪೋರ್ಟ್ ಮಾಡದೆ ದೂರ ನಿಂತ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಭಾರತ ಕೂಡ ನಿಲುವನ್ನು ಅದಕ್ಕೆ ಸರಿಯಾಗಿ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದ ಚರ್ಚೆಗೆ ಮತ್ತು ಆತಂಕಕ್ಕೆ ಇದು ಕಾರಣ ಆಗಿದೆ. ಏನು ನಡೀತಾ ಇದೆ ಈ AI ಮತ್ತು ನ್ಯೂಕ್ಲಿಯರ್ ಪವರ್ ವಿಚಾರದಲ್ಲಿ ಅಂತ. ಪಕ್ಕದ ಬಾಂಗ್ಲಾದೇಶದಲ್ಲಿ ಉಂಟಾದ ರಾಜಕೀಯ ಉದ್ವಿಗ್ನತೆ ಭಾರತಕ್ಕೆ ಒಂದರ್ಥದಲ್ಲಿ ವರದಾನ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಡಿಫೆನ್ಸಲ್ಲಿ ದೇಶದ ರಕ್ಷಣೆ ದೃಷ್ಟಿಯಿಂದ ಸ್ವಲ್ಪ ಆತಂಕ, ಆದರೆ ವ್ಯಾಪಾರ ದೃಷ್ಟಿಯಿಂದ ಅನುಕೂಲ ಆಗ್ಬೋದು. ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೂಮ್ ಸಿಗ್ಬೋದು. ಬಾಂಗ್ಲಾ ಆರ್ಥಿಕತೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಆಕ್ಸಿಜನ್. ಬಾಂಗ್ಲಾದ 80% ಎಕ್ಸ್ಪೋರ್ಟಲ್ಲಿ ಟೆಕ್ಸ್ಟೈಲ್ ಇದೆ. ಬಾಂಗ್ಲಾದ GDPಗೆ ಟೆಕ್ಸ್ಟೈಲ್ 15% ಕಾಂಟ್ರಿಬ್ಯೂಟ್ ಮಾಡುತ್ತೆ. 40 ಲಕ್ಷ ಜನ ಅದರಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಬಾಂಗ್ಲಾದಲ್ಲಿ. ಯುರೋಪ್, ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಜಪಾನ್ ಅಂತ ರಾಷ್ಟ್ರಗಳಿಗೆ ಬಟ್ಟೆ ಕಳಿಸ್ತಾರೆ. ಆದರೆ ಉದ್ವಿಗ್ನತೆಯಿಂದಾಗಿ ಈ ಇಂಡಸ್ಟ್ರಿ ಈಗ ನೆಲಕಚ್ಚುತ್ತಾ ಇದೆ. ಹೂಡಿಕೆದಾರರು ದೂರ ಆಗ್ತಿದ್ದಾರೆ, ಆರ್ಡರ್ಸ್ ಕಮ್ಮಿ ಆಗ್ತಾ ಇದೆ, ಕೆಲಸಗಾರರು ದಿಕ್ಕು ದಿವಾಳಿಯಾಗಿದ್ದಾರೆ. ಜೊತೆಗೆ ಬಾಂಗ್ಲಾದ ಈ ಬಟ್ಟೆಗೆ ಮೂಲ ವಸ್ತುವಾದ ಹತ್ತಿ ಹೋಗೋದಿಲ್ಲಿಂದ ಇಂಡಿಯಾದಿಂದ, ಭಾರತದಿಂದ 20-25% ಹತ್ತಿ ನೂಲುಗಳನ್ನು ಭಾರತ ಕಳಿಸ್ಕೊಡುತ್ತೆ. ಆದ್ರೀಗ ಭಾರತ ವಿರೋಧಿ ಮನಸ್ಥಿತಿಯಿಂದ ಇದಕ್ಕೆ ಕಲ್ಲು ಬೀಳ್ತಾ ಇದೆ. ಹೀಗಾಗಿ ಬಾಂಗ್ಲಾದ ಬಟ್ಟೆ ಉತ್ಪಾದನೆಗೆ ದೊಡ್ಡ ಏಟು ಬೀಳ್ತಾ ಇದೆ. ಭಾರತಕ್ಕಿದು ಅಡ್ವಾಂಟೇಜ್ ಆಗಬಹುದು. ಹೇಗೆ ಅಂದರೆ, ನಿಧಾನವಾಗಿ ಬಾಂಗ್ಲಾ ಮೇಲೆ ಬೀರೋಕೆ ಎಫೆಕ್ಟ್ ಶುರುವಾಗುತ್ತೆ. ಕೆಲ ದೇಶಗಳು ಇದರಿಂದ ಭಾರತದ ಕಡೆಗೆ ಆಲ್ರೆಡಿ ಮುಖ ಮಾಡ್ತಿವೆ. ತಮಿಳುನಾಡಿನ ತಿರುಪೂರ್ ಹಾಗೂ ಉತ್ತರ ಪ್ರದೇಶದ ನೋಯ್ಡಾದಲ್ಲಿರೋ ಟೆಕ್ಸ್ಟೈಲ್ ಹಬ್ಗಳಿಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಂದ ದೊಡ್ಡ ಆರ್ಡರ್ಸ್ ಬರೋಕೆ ಶುರುವಾಗಿದೆ. ಕಳೆದ 2 ವಾರಗಳಲ್ಲಿ 450 ಕೋಟಿ ರೂಪಾಯಿ ಮೌಲ್ಯದ ಎಕ್ಸ್ಪೋರ್ಟ್ ಆರ್ಡರ್ಗಳು ತಿರುಪೂರ್ನ ನೆಟ್ವೇರ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯನ್ನು ಅರಸುತ್ತಾ ಬಂದಿದೆ. ಜರ್ಮನಿ, ನೆದರ್ಲ್ಯಾಂಡ್ಸ್, ಪೋಲೆಂಡ್ನ ಪ್ರಮುಖ ಬ್ರ್ಯಾಂಡ್ಗಳು ಬಾಂಗ್ಲಾದ ಕೈಬಿಟ್ಟು ಭಾರತದ ಕಡೆಗೆ ಮುಖ ಮಾಡಿವೆ. ಇನ್ನು ನೋಯ್ಡಾದ ಉಡುಪು ರಫ್ತು ಉದ್ಯಮಕ್ಕೂ ಬೆನಿಫಿಟ್ ಆಗಿದೆ. ಕಳೆದ 1 ತಿಂಗಳಲ್ಲಿ ಸ್ಪೇನ್ನ ಪ್ರಸಿದ್ಧ ಝಾರಾ ಬ್ರ್ಯಾಂಡ್ನಿಂದ ಬರೋ ಆರ್ಡರ್ 15% ಜಂಪ್ ಆಗಿದೆ ಅಂತ ವರದಿಯಾಗಿದೆ. ಒಟ್ಟಾರೆಯಾಗಿ ಬಾಂಗ್ಲಾದ ಅಸ್ಥಿರತೆಯಿಂದ ಭಾರತದ ಟೆಕ್ಸ್ಟೈಲ್ ಸೆಕ್ಟರ್ಗೆ ಅದೃಷ್ಟ ಕುಲಾಯಿಸ್ತಾ ಇದೆ. ಇನ್ನು ಗಾಜಾದಲ್ಲಿ ಇಸ್ರೇಲ್ ತನ್ನ ಭೀಕರ ದಾಳಿಯನ್ನು ಮುಂದುವರೆಸಿದೆ. ನಿರಾಶ್ರಿತ ಪ್ಯಾಲೆಸ್ತೀನಿಗಳು ಆಶ್ರಯ ಪಡಿತಾ ಇದ್ದ ವಿಶ್ವಸಂಸ್ಥೆಯ ಶಾಲೆಯೊಂದರ ಮೇಲೆ ದಾಳಿ ಮಾಡಿಬಿಟ್ಟಿದೆ. ಪರಿಣಾಮ ಕನಿಷ್ಠ 34 ಮಂದಿ ಸಾವಿಗೀಡಾಗಿದ್ದಾರೆ. ಇದರಲ್ಲಿ 19 ಮಹಿಳೆಯರು ಮತ್ತು ಮಕ್ಕಳನ್ನ ಸೇರಿ 6 ಮಂದಿ ವಿಶ್ವಸಂಸ್ಥೆಯ ಸಿಬ್ಬಂದಿ ಕೂಡ ಇದ್ದಾರೆ ಅಂತ ವಿಶ್ವಸಂಸ್ಥೆ ಮಾಹಿತಿ ನೀಡಿದೆ. ಎಂದಿನಂತೆ ದಾಳಿಗೆ ರಿಯಾಕ್ಟ್ ಮಾಡಿರೋ ಇಸ್ರೇಲಿ ಸೇನೆ ಶಾಲೆಯೊಳಗಿಂದ ಹಮಸ್ಗಳು ದಾಳಿ ನಡೆಸೋಕೆ ಪ್ಲಾನ್ ಮಾಡಿದ್ರು, ಹಾಗಾಗಿ ಈ ದಾಳಿ ಅಂತ ಹೇಳಿದೆ. ಇನ್ನೊಂದು ಕಡೆ ಇಸ್ರೇಲ್ ಭಾರತೀಯ ಕಾರ್ಮಿಕರು ಬೇಕು ಅಂತ ಕೇಳಿದೆ.
ಕೆಲ ದಿನಗಳ ಹಿಂದಷ್ಟೇ ಇಸ್ರೇಲ್ನಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ ಕಾರ್ಮಿಕರಲ್ಲಿ ಸ್ಕಿಲ್ಲೇ ಇಲ್ಲ, ಕೌಶಲ್ಯ ಇಲ್ಲ ಅಂತ ಇಸ್ರೇಲ್ನವರು ನಿಂದಿಸ್ತಾ ಇದ್ದಾರೆ. ಸ್ಯಾಲ್ರಿ ಕಮ್ಮಿ ಕೊಡ್ತಾ ಇದ್ದಾರೆ. ಹೀಗಾಗಿ ಭಾರತೀಯರು ಇಸ್ರೇಲ್ ಬಿಟ್ಟು ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ ಅನ್ನೋ ವರದಿ ಬಂದಿತ್ತು. ಆದ್ರೆ ಈಗ ಇಸ್ರೇಲ್ ಇಲ್ಲ, ಭಾರತೀಯ ಕಾರ್ಮಿಕರು ಬೇಕು ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ನಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ 10,000 ಭಾರತೀಯ ಕಾರ್ಮಿಕರು ಬೇಕಾಗಿದ್ದಾರೆ ಹಾಗೂ ಕೇರ್ ಗಿವರ್ ಕೆಲಸಕ್ಕೆ 5,000 ಮಂದಿಯನ್ನ ಕಳಿಸ್ಕೊಡಿ ಅಂತ ಹೇಳಿದೆ. ಅಂದ್ರೆ ಬೇರೆಲ್ಲ ಸ್ಕಿಲ್ಸ್ ಇಲ್ದಿದ್ರೆ ಏನಂತೆ ಈ ಕೆಲಸಗಳನ್ನ ಮಾಡಿಸ್ಕೋಬಹುದು ಅನ್ನೋ ಅರ್ಥದಲ್ಲಿ ಇಸ್ರೇಲ್ ಹೇಳಿದೆ. ಭಾರತೀಯ ಕಾರ್ಮಿಕರ ಕೆಲಸದಿಂದ ಇಸ್ರೇಲ್ಗೆ ತೃಪ್ತಿ ಇದೆ. ಈ ಪರ್ಟಿಕ್ಯುಲರ್ ಜಾಬ್ಸ್ಗೆ ಕೇರ್ ಗಿವರ್ಸ್ ಅಂದರೆ ಆರೈಕೆ ಮಾಡೋರು ಮತ್ತು ಕಟ್ಟಡ ಕಾರ್ಮಿಕರು, ಅವರಿಗೆ ವರ್ಕ್ ಕಂಡೀಷನ್ ಮತ್ತು ಸ್ಯಾಲರಿ ಚೆನ್ನಾಗೇ ಕೊಡ್ತೀವಿ ಬನ್ನಿ ಅಂತ ಕರಿತಾ ಇದೆ. ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಯುಕ್ರೇನ್ಗೆ ಇನ್ನಷ್ಟು ಫ್ರೀ ಹ್ಯಾಂಡ್ ಕೊಡೋಕೆ ಅಮೆರಿಕ ಮುಂದಾಗಿರೋ ಹಾಗಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಯುಕ್ರೇನ್ಗೆ ಸಪ್ಲೈ ಮಾಡ್ತಿರೋ ಲಾಂಗ್ ರೇಂಜ್ ಶಸ್ತ್ರಾಸ್ತ್ರಗಳನ್ನ ರಷ್ಯಾದ ಮಿಲಿಟರಿ ಟಾರ್ಗೆಟ್ಗಳ ಮೇಲೆ ಬಳಕೆ ಮಾಡೋಕೆ ಒಪ್ಪಿಗೆ ಕೊಡೋದ್ರಲ್ಲಿದೆ. ಅದರ ಮೇಲೆ ಹೇರಲಾಗಿದ್ದ ನಿರ್ಬಂಧವನ್ನ ತೆಗೆದುಹಾಕೋಕೆ ಅಮೆರಿಕ ಚಿಂತನೆ ನಡೆಸಿದೆ ಅಂತ ವರದಿಯಾಗಿದೆ. ಇದಕ್ಕೆ ರಷ್ಯಾ ಪಾಶ್ಚಿಮಾತ್ಯ ರಾಷ್ಟ್ರಗಳ ಮೇಲೆ ಕೆಂಡ ಕಾರೋಕೆ ಶುರು ಮಾಡಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ನೀವು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಭಾಗಿಯಾದ ಹಾಗಿದೆ. ರಷ್ಯಾ ವಿರುದ್ಧ ಲಾಂಗ್ ರೇಂಜ್ ಶಸ್ತ್ರಾಸ್ತ್ರಗಳನ್ನ ಬಳಸೋಕೆ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಅನುಮತಿ ಕೊಟ್ಟರೆ ಸರಿ ಇರೋದಿಲ್ಲ, ತಕ್ಕ ಪಾಠ ಕಲಿಸ್ತೀವಿ. ರಷ್ಯಾದ ರಕ್ಷಣಾ ಪಡೆ ಇನ್ನೂ ಹೆಚ್ಚಿನ ಪವರ್ಫುಲ್ ಶಸ್ತ್ರಾಸ್ತ್ರಗಳನ್ನ ನಿಮ್ಮ ಮೇಲೆ ಬಳಸುತ್ತೆ ಅಂತ ರಷ್ಯಾ ಸಂಸದರು ಬೆದರಿಕೆಯನ್ನ ಹಾಕಿದ್ದಾರೆ. ಇನ್ನು ಯುಕ್ರೇನ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಉತ್ತೇಜನ ಕೊಡ್ತಿರೋ ಬಗ್ಗೆ ಹಾಗೂ ಜಪಾನ್ನಲ್ಲಿ ಅಮೆರಿಕ ಮೀಡಿಯಂ ರೇಂಜ್ ಕ್ಷಿಪಣಿಯನ್ನ ನಿಯೋಜನೆ ಮಾಡೋ ಪ್ಲಾನ್ ಬಗ್ಗೆ ರಷ್ಯಾದ ವಿದೇಶಾಂಗ ಸಚಿವಾಲಯ ಕೂಡ ರಿಯಾಕ್ಟ್ ಮಾಡಿದೆ. ಅಮೆರಿಕಗೆ ನೇರವಾಗಿ ಸವಾಲು ಹಾಕಿದ್ದಾರೆ. ಅಮೆರಿಕದ ಬೆದರಿಕೆಗಳಿಗೆ ಕೌಂಟರ್ ಕೊಡೋಕೆ ಚೀನಾ ಜೊತೆ ಕೈ ಜೋಡಿಸುವುದಾಗಿ ಹೇಳಿದೆ. ಅಮೆರಿಕದ ಡಬಲ್ ಕಂಟೈನ್ಮೆಂಟ್ಗೆ ರಷ್ಯಾ ಮತ್ತು ಚೀನಾ ಸೇರಿ ಡಬಲ್ ಕೌಂಟರ್ ದಾಳಿ ಮಾಡ್ತೀವಿ ಅಂತ ರಷ್ಯಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಹೇಳಿದ್ದಾರೆ. ಅಂದಹಾಗೆ ಡಬಲ್ ಕಂಟೈನ್ಮೆಂಟ್ ಅಂದರೆ ಒಂದು ರೀತಿಯ ವಿದೇಶಾಂಗ ನೀತಿಯ ಒಂದು ಪಾಲಿಸಿ. ಇದು 2 ಶತ್ರು ದೇಶಗಳ ಪ್ರಭಾವವನ್ನ ಒಂದೇ ಸಮನೆ ಏಕಕಾಲದಲ್ಲಿ ತಡೆಯೋ ಪಾಲಿಸಿಗೆ ಹೀಗಂತಾರೆ. ಅಮೆರಿಕದಲ್ಲಿ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮತ್ತು ಡೆಮೊಕ್ರೆಟಿಕ್ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ನಡುವಿನ ಮಹತ್ವದ ಪ್ರೆಸಿಡೆನ್ಷಿಯಲ್ ಡಿಬೇಟ್ ನಂತರ ಚುನಾವಣಾ ಸಮೀಕ್ಷೆ ನಡೆಸಲಾಗಿದೆ. ಇಷ್ಟು ದಿನ ಇಬ್ಬರಿಗೂ ನೆಕ್ ಟು ನೆಕ್ ಬೆಂಬಲ ಕಾಣಿಸ್ತಾ ಇತ್ತು. ಸ್ವಲ್ಪ ಕಮಲಾ ಮುಂದಿದ್ರು, ಆಮೇಲೆ ಮತ್ತೆ ಟ್ರಂಪ್ 1% ಮುಂದಕ್ಕೆ ಬಂದಿದ್ರು. ಡಿಬೇಟ್ಗೂ ಜಸ್ಟ್ ಒಂದಿನ ಹಿಂದೆ ನೋಡಿದಾಗ ಕಮಲಾ ಟ್ರಂಪ್ಗಿಂತ 1% ಹಿಂದೆನೇ ಇದ್ರು. ಆದರೆ ಡಿಬೇಟ್ ನಂತರದ ಹೊಸ ಸಮೀಕ್ಷೆಯಲ್ಲಿ ಟ್ರಂಪ್ರನ್ನ ಬೀಟ್ ಮಾಡಿದ್ದಾರೆ. ಟ್ರಂಪ್ಗೆ ಕೇವಲ 37% ವೋಟ್ ಸಿಕ್ಕರೆ ಕಮಲಾ ಹ್ಯಾರಿಸ್ ಪರವಾಗಿ 63% ವೋಟ್ ಸಿಕ್ಕಿದೆ ಅನ್ನೋದು ರಿಪೋರ್ಟ್ಸ್ ಆಗ್ತಾ ಇದೆ. ಡಿಬೇಟ್ ನೋಡಿದವರು ಕಮಲಾ ಹ್ಯಾರಿಸ್ ಟ್ರಂಪ್ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲೋಕೆ ಡಿಬೇಟ್ ಚರ್ಚಾ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದ ಸ್ಕಿಲ್ ಇರೋದು ಕೂಡ ಬಹಳ ಇಂಪಾರ್ಟೆಂಟ್ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ರಷ್ಯಾ ಯುಕ್ರೇನ್ ನಡುವಿನ ವರ್ಷಗಳ ಕಾದಾಟಕ್ಕೆ ಬ್ರೇಕ್ ಹಾಕೋಕೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಷ್ಯಾಗೆ ತೆರಳಿ ಮಹತ್ವದ ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಈ ನಡುವೆ ಈಗ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಉಭಯ ದೇಶಗಳಿಗೆ ಮತ್ತೆ ಶಾಂತಿ ಪಾಠ ಮಾಡಿದ್ದಾರೆ. ರಷ್ಯಾ ಮತ್ತು ಯುಕ್ರೇನ್ ತಮ್ಮ ಸಂಘರ್ಷವನ್ನು ನಿಲ್ಲಿಸೋಕೆ ಮುಂದೆ ಬರಬೇಕು, ಮಾತುಕತೆ ನಡೆಸಬೇಕು. ಯುದ್ಧ ಭೂಮಿಯಲ್ಲಿ ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಸಿಗಲ್ಲ. ನಿಮಗೆ ಸಲಹೆ ಬೇಕಿದ್ರೆ ಭಾರತ ಯಾವಾಗಲೂ ತಯಾರಿದೆ, ಸಲಹೆ ಕೊಡೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಇರಾಕ್ಗೆ ಭೇಟಿ ಕೊಡೋಕೆ ಇನ್ನೇನು ಒಂದಿನ ಇದ್ದಾಗಲೇ ಇರಾಕ್ನಲ್ಲಿ ಸ್ಫೋಟ ಉಂಟಾಗಿದೆ. ಇರಾಕ್ನಲ್ಲಿರೋ ಅಮೆರಿಕದ ಸೇನಾ ಫೆಸಿಲಿಟಿಯಲ್ಲಿ ಸ್ಫೋಟ ಉಂಟಾಗಿದೆ ಅಂತ ಇರಾಕ್ನ ಭದ್ರತಾ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಯಾವ ರೀತಿಯ ಸ್ಫೋಟ, ಯಾಕೆ ಸ್ಫೋಟಗೊಳ್ತು ಈ ಸ್ಫೋಟಕ ಸ್ಪಷ್ಟ ಇಲ್ಲ. ಈ ಕ್ಷಣದವರೆಗೆ ಯಾವುದೇ ಉಗ್ರ ಸಂಘಟನೆ ದಾಳಿಯ ಹೊಣೆಯನ್ನು ಹೊತ್ಕೊಂಡಿರಲಿಲ್ಲ. ಇರಾಕ್ನ ಭದ್ರತಾ ಪಡೆಗಳು ಕೂಡ ಇದನ್ನೇ ಹೇಳ್ತಿದ್ದಾರೆ. ಇನ್ನು ದಾಳಿಗೆ ಯಾವುದೇ ರೀತಿಯ ಪ್ರಾಣಹಾನಿ ಅಥವಾ ಡ್ಯಾಮೇಜ್ ಆಗಿರೋದು ಕೂಡ ರಿಪೋರ್ಟ್ಸ್ ಆಗ್ತಾ ಇಲ್ಲ. ಅಥವಾ ಅಮೆರಿಕ ಕೂಡ ಯಾವುದೇ ರೀತಿ ಕಾಮೆಂಟ್ ಮಾಡಿಲ್ಲ. ಕಳೆದ 11 ತಿಂಗಳಿಂದ ಇರಾನ್ ಬೆಂಬಲಿತ ಇರಾಕ್ ಸೇನಾಪಡೆ ಆಗಾಗ ಇರಾಕ್ನಲ್ಲಿರುವ ಅಮೆರಿಕನ್ ಬೇಸ್ಗಳ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಅಮೆರಿಕ ಇಸ್ರೇಲ್ಗೆ ಸಹಾಯ ಮಾಡ್ತಿರೋದ್ರಿಂದ ಈ ರೀತಿ ದಾಳಿ ನಡೆಸಲಾಗ್ತಾ ಇದೆ ಅನ್ನೋದು ಅವರ ಒಂದು ಲಾಜಿಕ್ ದಾಳಿಕೋರದ್ದು. ಇನ್ನು ಇಸ್ರೇಲ್ಗೆ ಸಹಾಯ ಆಗಲಿ ಅಂತ ಮಿಡಲ್ ಈಸ್ಟ್ ನಲ್ಲಿ ನಿಯೋಜನೆಗೊಂಡಿರುವ ಅಮೆರಿಕನ್ ನೌಕಾಪಡೆಯ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇದೀಗ ಅಮೆರಿಕ ಕಡೆಗೆ ವಾಪಸ್ ಮುಖ ಮಾಡಿವೆ. ಹಾಗೆ ಹಮಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೇನ ಇಸ್ರೇಲ್ ಹತ್ಯೆ ಮಾಡಿದ ನಂತರ ಮಿಡಲ್ ಈಸ್ಟ್ ನಲ್ಲಿ ಇದೊಂದು ದೊಡ್ಡ ಯುದ್ಧ ನಡೆಯೋ ಭಯ ಇತ್ತು. ಇರಾನ್ ತಕ್ಕ ಪಾಠ ಕಲಿಸುತ್ತೆ, ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತೀವಿ ಅಂತೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಹಾಗಾಗಿ ಇಸ್ರೇಲ್ಗೆ ಸಹಾಯ ಆಗಲಿ ಅಂತ ಅಮೆರಿಕ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ವಾರಗಳ ಕಾಲ ಮಿಡಲ್ ಈಸ್ಟ್ನಲ್ಲಿ ನಿಯೋಜನೆ ಮಾಡಿತ್ತು. ಆದರೆ ಈಗ ಅದನ್ನು ಅಮೆರಿಕ ವಾಪಸ್ ಕರೆಸ್ಕೊಂಡಿದೆ. ದಕ್ಷಿಣ ಕೊರಿಯಾದಲ್ಲಿ ಮಕ್ಕಳೇ ಹುಡ್ತಾ ಇಲ್ಲ, ಕಳವಳಕಾರಿ ಮಟ್ಟದಲ್ಲಿ ಕಮ್ಮಿಯಾಗಿದೆ. ಎಕ್ಸಾಂಪಲ್ ಅನ್ನೋ ಹಾಗೆ ಮಕ್ಕಳನ್ನು ಕೂರಿಸಿಕೊಂಡು ಹೋಗೋ ಬೇಬಿ ಸ್ಟ್ರಾಲರ್ಗಳು ದಕ್ಷಿಣ ಕೊರಿಯಾದಲ್ಲಿ ಕಣ್ಮರೆ ಆಗ್ತಾ ಇವೆ.
ಬದಲಿಗೆ ಸಾಕಿರೋ ನಾಯಿಗಳನ್ನ ಕೂರಿಸ್ಕೊಂಡು ಹೋಗೋಕೆ ಡಾಗ್ ಸ್ಟ್ರಾಲರ್ಗಳು ಹೆಚ್ಚಾಗ್ತಿವೆ. ಈ ಸಾಲಿನ ಮೊದಲ ತ್ರೈಮಾಸಿಕದಲ್ಲಿ ಒಟ್ಟು 43% ಬೇಬಿ ಸ್ಟ್ರಾಲರ್ಗಳು ಸೇಲ್ ಆದ್ರೆ 57% ಡಾಗ್ ಸ್ಟ್ರಾಲರ್ಗಳು ಸೇಲ್ ಆಗಿವೆ ಅನ್ನೋದು ರಿಪೋರ್ಟ್ಸ್. ಮಕ್ಕಳನ್ನ ತಗೊಂಡು ಹೋಗೋಕ್ಕಿಂತ ನಾಯಿ ತಗೊಂಡು ಹೋಗಕ್ಕೆ ಜಾಸ್ತಿ ಖರೀದಿ ಮಾಡ್ತಾ ಇದ್ದಾರೆ ತಳ್ಕೊಂಡು ಹೋಗೋ ಗಾಡಿನ. ವಿಯೆಟ್ನಾಂ ಅನ್ನ ಬಿಡದೆ ಕಾಡ್ತಾ ಇರೋ ಯಾಗಿ ಚಂಡಮಾರುತಕ್ಕೆ ಈಗ ಹೊಸದಾಗಿ 16 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಮೂಲಕ ಮೃತಪಟ್ಟವರ ಸಂಖ್ಯೆ ಬರೋಬ್ಬರಿ 141ಕ್ಕೆ ಏರಿಕೆಯಾಗಿದೆ. ಹಾಗೂ ಚಂಡಮಾರುತಕ್ಕೆ ಸಿಲುಕಿ 16 ಮಂದಿ ಕಾಣೆ ಕೂಡ ಆಗಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.